ವೀಕ್ಷಕರೇ, ಬಿಗ್ ಬಾಸ್ ಅನ್ನೋ ಕನ್ನಡ ರಿಯಾಲಿಟಿ ಶೋನ 11ರ ಸೀಸನ್ ಒಂಥರ ಹೊಳಪು ಕಳೆದುಕೊಂಡ ವಸ್ತುವಾಗಿಬಿಟ್ಟಿದೆ. ಸವೆದು ಹೋಗಿರುವ ಸವಕಲು ನಾಣ್ಯದಂತಾಗಿರುವ ಈ ಕಾರ್ಯಕ್ರಮ ಹೋಸ್ಟ್ ಮಾಡೋಕೆ ಸ್ವತಃ ಕಿಚ್ಚ ಸುದೀಪ್ ಕೂಡ ಹಿಂಜರಿಯುವಂತ ಸ್ಥಿತಿಗೆ ತಲುಪಿದೆ. ವಾರದ ಕೊನೆಯಲ್ಲಿ ನಟ ಸುದೀಪ್ ಇರ್ತಾರೆ ಅನ್ನೋ ಕಾರಣಕ್ಕೋ ಅಥವಾ ಒಂದಷ್ಟು ಮನರಂಜನೆ ನೀಡುವ ಸ್ಪರ್ಧಿಗಳ ಕಾರಣಕ್ಕೋ ಜನ ಈ ಶೋ ನೋಡ್ತಾ ಇದ್ರು. ಇದ್ರ ಜೊತೆಗೆ ಊಟ ಮಾಡಿ ಮಲಗುವ ವೇಳೆ ಒಂದಷ್ಟು ರಿಲ್ಯಾಕ್ಸ್ ಗಾಗಿ ಈ ಶೋ ನೋಡುವ ಅಭ್ಯಾಸ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈ ಬಾರಿಯ ಈ ಶೋ ನಿಜವಾಗ್ಲೂ ಅತ್ಯಂತ ಕಳಪೆ ಮಂದಿಯಿಂದ ಕೂಡಿದೆ ಅಂದ್ರೆ ತಪ್ಪಾಗಲಾರದು. ಈ ಬಾರಿ ಸ್ಪರ್ಧಿಗಳಿಗೆ ಕೇಳೋ ಪ್ರಶ್ನೆಗಳನ್ನ ಅರ್ಥ ಮಾಡಿಸುವುದೇ ಸುದೀಪ್ಗೆ ಒಂದು ದೊಡ್ಡ ಸವಾಲಾಗಿಬಿಟ್ಟಿದೆ. ಹಾಗಾಗಿ ಅವರು ಕೂಡ ಆದಂಗಾಗ್ಲಿ ಅದ್ಯಾರ್ದೋ ಮದುವೆ ಅನ್ನೋ ಗಾದೆ ಮಾತಿನಂತ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಈ ಸೀಸನ್ ನಲ್ಲಿರುವ ಪ್ರಭೂತಿಗಳು ಒಂದು ಮುತ್ತು ಇದ್ದಂಗೆ, ಹೌದಲ್ವಾ? ಚೇ 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 ನಾ ಹಿಂಗೆ ಹೇಳಿದ್ರೆ ಜನ ನೀವೇ ನನ್ನ ಬೇರೆ ತರ ಅರ್ಥ ಮಾಡ್ಕೊಳ್ತೀರಾ ಅಷ್ಟೇ. ಒಬ್ರು ಮಕ್ರು, ಮತ್ತೊಂದು ಪೆಕ್ರು, ಮಗದೊಂದು ಬಕ್ರು, ಈ ಕ್ಯಾರೆಕ್ಟರ್ ತೂಗುವ ಮಂದಿಯೇ ಹೆಚ್ಚಾಗ್ಬಿಟ್ಟಿದ್ದಾರೆ ಈ ಶೋನಲ್ಲಿ. ಅದರಲ್ಲಿನ ಕೆಲ ವಿಶೇಷ ಮಂದಿಯ ಗುಣಗಾನ ಮಾಡುವುದಾದ್ರೆ, ಇವನಿದಾನಲ್ಲ ಹನುಮಂತು, ಪಾಪ ಮುಗ್ಧ ಹಳ್ಳಿ ಹೈದ, ಒಂಥರ ಸಾದಾ ಸೀದಾ, ಆದ್ರೆ ಮಾತಲ್ಲಿ ಭಯಂಕರ ಸ್ಮಾರ್ಟ್. ಅಷ್ಟೇ ಅಲ್ಲ, ಉಳಿದ ಸ್ಪರ್ಧಿಗಳನ್ನೇ ಕೆಕ್ರು ಮಕ್ರು ಮಾಡಿ ತಾನು ಸೇಫ್ ಆಗಿ ಇರುವಂತ ಪೆದ್ದ ಮುದ್ದ. ನೀವೇನ ತೋರಿಸ್ತೀನಿ ಅಂದ್ರೆ ತೋರ್ಸಂಗಿಲ್ರಿ, ಹೇಳ್ತೀನಿ. ಹೇಳಿ. ಎ ಎ ಐ ಅಂ ಹಾ ಹಾ. ಮೇ ಬಿ ಫಸ್ಟ್ ನೈಟ್ ರೂಮ್. ಓ ಮಹಾಪ್ರಭು, ಅದ್ಯಾವುದೋ ಹುಚ್ಚೆ ಹೂಸು ಅಂತ ಶೋ ತುಂಬಾ ಊಸ್ಕಂಡೆ ಓಡಾಡುವ ಈ ಹುಡುಗ ಅಪಾಯಕಾರಿ ಅಂತೂ ಅಲ್ಲ ಬಿಡಿ. ತನಗೆ ಗೊತ್ತಿರುವ ಪ್ರಪಂಚದಲ್ಲಿ ತನ್ನದೇ ಶೈಲಿಯಲ್ಲಿ ವಿಹರಿಸುತ್ತಿರುವ ಸ್ವಚ್ಛಂದ ಮನಸ್ಸಿನ ಹುಡುಗ. ಇನ್ನು ಆರಂಭದಲ್ಲೇ ಉಗ್ರಂ ಮಂಜು ಒಂದಷ್ಟು ಸೌಂಡ್ ಮಾಡಿಬಿಟ್ಟು ಇವನೇ ಈ ಸೀಸನ್ ನ ವಿನ್ನರ್ ಅನ್ನೋ ತರ ಆಟವಾಡ್ತಾ ಇದ್ದ. ಯಾವಾಗ ಗೌತಮಿ ಅನ್ನೋ ಮಾಯಾಂಗನೆಯ ಮಡಿಲಿಗೆ ಬಿದ್ನೋ, ನಾನು ಎಲ್ಲಿದ್ದೀನಿ ಅನ್ನೋ ಅರಿವಿಲ್ಲದವನಂತೆ ಆಕೆಯ ಜಪದಲ್ಲಿ ತನ್ನನ್ನ ತಾನೇ ಮರೆತು ಬಿಟ್ಟು ಕೂತಿದ್ದಾನೆ. ಗೌತಮಿ ತಾನಾಡುವ ಗಾಳಿಪಟಕ್ಕೆ ಮಂಜನನ್ನ ಸೂತ್ರವನ್ನಾಗಿಸಿಕೊಂಡು ತನ್ನ ಇರುವಿಕೆಯನ್ನ ಸ್ವಚ್ಛವಾಗಿ ಜನರಿಗೆ ತೋರಿಸ್ತಾ ಇರುವ ಚಾಲಾಕಿ ಸ್ಪರ್ಧಿ. ಇವ್ರ ಜೊತೆ ಮತ್ತೊಬ್ಬ ಮಜಲ್ ಮ್ಯಾನ್ ತ್ರಿವಿಕ್ರಮ. ಇವ ಸದಾ ಭವ್ಯಗೌಡ ಚುಂಗು ಹಿಡಿದು ಆಕೆಗೆ ದಾರಿದೀಪವಾಗಲು ಹೋಗಿ ತಾನೇ ಯಾಮಾರಿ ಈ ಬಾರಿ ಎಲಿಮಿನೇಷನ್ ಆಗುವಷ್ಟರ ಮಟ್ಟಿಗೆ ಸ್ಮಾರ್ಟ್ ಥಿಂಕಿಂಗ್ ಮಾಡಿ ಎಡವಟ್ಟು ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಭವ್ಯ ಬೆನ್ನಿಗೆ ನಿಂತಿದ್ದಾನೆ. ಈ ಭವ್ಯ ಒಳ್ಳೆ ಸ್ಪರ್ಧಿಯೇ ಆದ್ರೂ ಈ ವಿಕ್ರಮನ ಮೋಡಿಯ ಬಲೆಗೆ ಬಿದ್ದಿರುವ ಸುರಕ್ಷಿತ ಮೀನಾಗ್ಬಿಟ್ಟಿದ್ದಾಳೆ. ಸ್ಪರ್ಶವು ಕೇಳಲು ಕೊಂಚ, ಉಷ್ಣಾಂಶದ ಬೆಚ್ಚನೆ ಲಂಚ. ಇನ್ನು ಐಶ್ವರ್ಯ ಅನ್ನೋ ಸ್ಪರ್ಧಿ ಅದು ಯಾವಾಗ ಏನೇನು ಮಾಡ್ತಾಳೋ ಆಕೆಗೆ ಗೊತ್ತು. ಆದ್ರೂ ಬೇರೆಯವರಿಗೆ ಹೋಲಿಕೆ ಮಾಡಿದಾಗ ಪರವಾಗಿಲ್ಲ ಅನ್ನುವಂತ ಸ್ಪರ್ಧಿಯಾಗಿ ವೀಕ್ಷಕರನ್ನ ಮನರಂಜಿಸ್ತಾ ಇದ್ದಾಳೆ. ಈ ಹನುಮಂತನ ಬಾಲ ಹಿಡಿದಿರುವ ಮತ್ತೋರ್ವ ಧನ್ರಾಜ್ ಅನ್ನೋ ತಿಕ್ರು ಮಕ್ರು ಹಾಸ್ಯದ ಮಾತುಗಳನ್ನಾಡಿಕೊಂಡು ಆಗಾಗ ಎಮೋಷನಲ್ ಆಗುವ ಈ ಹುಡುಗನನ್ನ ದಡಿಯ ರಜತ್ ಮಗು ಎಂದೇ ರೇಗಿಸಿದ್ದು ಉಂಟು. ಇವರೆಲ್ಲರ ಜೊತೆಗೆ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ರಜತ್ ಆರಂಭದಲ್ಲೇ ಅಬ್ಬರಿಸಲು ಶುರು ಮಾಡಿದ್ದ. ಇವನ ಆರ್ಭಟಕ್ಕೆ ಮನೆ ಮಂದಿ ಬೆಚ್ಚ ಬಿದ್ದಿದ್ದು ಆಯ್ತು. ಅಷ್ಟೇ ಅಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಏನು ಇಷ್ಟು ಆಡ್ತಾನೆ ಅವನು ಅಂತ ಕೊಂಕು ಮಾತಾಡಿದ್ದು ಆಯ್ತು. ಇದ್ಯಾವುದನ್ನು ಲೆಕ್ಕಕ್ಕಿಟ್ಕೊಳ್ಳದ ರಜತ್ ತನ್ನ ಆಟವನ್ನ ಬಹಳ ನೀಟಾಗಿ ಆಡ್ಕೊಂಡು ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾನೆ. ಬಿದ್ದು ಉಳ್ಳಾಡ್ಬಿಟ್ರು ಸರ್. ಬೀಳ್ತವ್ರು ಸರ್, ಬರೀ ಡೌ ಸರ್, ಕುಂಕುಮ ಸರ್, ಇಲ್ಲೊಂದೆಲ್ಲೋ ರೆಡ್ ಗ್ರೀನು. ನಾನು ಇಷ್ಟೊತ್ತು ಹೇಳಿದ್ದು ಮ್ಯಾಟ್ರಲ್ಲ, ಈಗ ಹೇಳ್ತೀನಲ್ಲ, ಇದು ಕಣ್ರಿ ನಿಜವಾದ ಮ್ಯಾಟ್ರು. ಚೈತ್ರ ಕುಂದಾಪುರ್ ಅನ್ನೋ ವಂಚಕಿ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಕೀರು ಧ್ವನಿಯಿಂದಲೇ ಎಲ್ಲರ ಕೆಣಕಿ ನಾನು ಯಾರಿಗ್ ಬೇಕಾದ್ರೂ ಸ್ಪರ್ಧೆ ಒಡ್ಡಬಲ್ಲೆ ಅನ್ನೋ ಹುಂಬುತನ ಪ್ರದರ್ಶನ ಮಾಡಿ ಮನೆ ಮಂದಿಯ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿ 3 ಬಾರಿ ಕಳಪೆ ಪಡೆದು ಜೈಲು ಶಿಕ್ಷೆ ಅನುಭವಿಸಿದ್ರು. ಹೇ ನಾನಿನ್ನು ರೇಸ್ನಲ್ಲೇ ಇದ್ದೀನಿ ಎಂದು ಆರ್ಭಟಿಸಿ ವಾರದ ಕೊನೆಯಲ್ಲಿ ಅನಾರೋಗ್ಯ ನೆಪವೊಡ್ಡಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ನಾಟಕದ ಜೊತೆಗೆ ಬಿಗ್ ಬಾಸ್ ನಡೆಯನ್ನೇ ಪ್ರಶ್ನೆ ಮಾಡಿ ಕೆಲ ರೂಲ್ಸ್ ಕೂಡ
ಬ್ರೇಕ್ ಮಾಡಿ ಕಿಚ್ಚನ ವಕ್ರ ದೃಷ್ಟಿಗೆ ಒಳಗಾಗಿರುವ ಈಕೆಗೆ ಇದೀಗ ಏನ್ ಅನಿಸ್ತಾ ಇದೆ ಗೊತ್ತಾ? ತನ್ನ ಚಾಣಾಕ್ಷ ಮಾತುಗಳಿಂದಲೇ ಎಲ್ಲವನ್ನ ಗೆಲ್ಲಬಲ್ಲೆ ಎಂದುಕೊಂಡಿದ್ದ ಚೈತ್ರ ಈ ಶೋಗೆ ನಾನು ಬರಬಾರ್ದಿತ್ತು, ನನಗಿದು ಸೂಕ್ತ ವೇದಿಕೆಯೇ ಇಲ್ಲ ಅಂತ ಅಲುಬ್ತಾ ಕೂತಿದ್ದಾಳೆ. ಅಷ್ಟೇ ಅಲ್ಲ, ಯಾವುದೇ ಟಾಸ್ಕ್ ಆಟವಾಡದೆ ಬರೀ ಉಸ್ತುವಾರಿ ಮಾಡುತ್ತಾ ಅದರಲ್ಲೂ ಡಬಲ್ಗೆ ಮಾಡಿಕೊಂಡು ಮೋಸದಾಟವಾಡಿ ಬಿಗ್ ಬಾಸ್ ಮನೆಯ ವಾತಾವರಣವನ್ನೇ ಹಾಳು ಮಾಡ್ತಾ ಇರುವ ಈಕೆ ಇದೀಗ ತಂಡ ಹೊಡೆದಿರೋದು ನೋಡಿದ್ರೆ ಇದು ಒಂದು ರೀತಿಯ ನಾಟಕವೇ ಇರಬೇಕು ಅನಿಸುತ್ತೆ. ಕೆಲವರು ಬಂಡ್ರಿರ್ತಾರೆ, ಜೀವ ಹೋಗಿ ಆ ಜೀವವನ್ನ ಮಣ್ಣಲ್ಲಿಟ್ಟು ಮತ್ತೆ ಹೆಸರಿಡಿದು ಮಾತಾಡಿಸಿದ್ರೆ ನಾನಿನ್ನು ಬದುಕಿದ್ದೀನಿ, ನಿಮ್ಮನ್ನು ಮಾತ್ರ ಬಿಡಲ್ಲ ಅನ್ನುವಂಥ ಗುಣವುಳ್ಳ ಮನುಷ್ಯರು. ಅದರಲ್ಲಿ ಈ ಚೈತ್ರ ಕೂಡ ಒಬ್ಳಿರಬೇಕು ಅನಿಸುತ್ತೆ. ಅದೇನೇ ಇರಲಿ, ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳ ಆಟ ನೋಡಿ ಸ್ವತಃ ಸುದೀಪ್ ಕೂಡ ನಿರಾಸೆಗೊಳಗಾಗಿರೋದಂತೂ ಖರೆ ನೋಡಿ. ಇನ್ನು ಪ್ರೇಕ್ಷಕರ ಕತೆ ಅರೋಹರ ಅಷ್ಟೇ. ಈ ರದ್ದಾದ್ರೂ ಪರವಾಗಿಲ್ಲ, ಈ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬೇಡಮ್ಮ. ಇದು ಯಾರ ಅಪ್ಪನ ಮನೆಯೂ ಅಲ್ಲಮ್ಮ. ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ರದ್ದಾಗಬೇಕಾ ಬೇಡವಾ ಅಂತ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.